ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮಗೋಸ್ಕರನೇ. ಯಾರಾದರೂ ನನಗೇನು ಕೆಲಸ ಇಲ್ಲ ಅಂತ ಆಲೋಚನೆ ಮಾಡ್ತಾಯಿದ್ದೀರೋ ಅವ್ರ ಪರವಾಗಿ, ನಾನು ಏನಾರ ಮಾಡಬೇಕು ಅನ್ನೋರ ಪರವಾಗಿ. ಯಾಕಂದರೆ ನನಗೇನೋ ಮಾಡ್ಬೇಕಂತಿದೆ, ಬಟ್ ಏನು ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಆಲೋಚನೆ ಇದ್ದವರಿಗೆ ಎಲ್ಲರಿಗೂ, ಹೆಣ್ಮಕ್ಳು ನನಗೇನು ಮಾಡೋದು, ನನಗೆ ನನಗೆ ಕಟಿಂಗೂ ಬರೋಲ್ಲ, ಸ್ಟಿಚಿಂಗೂ ಬರೋಲ್ಲ ಅಂತ ಅನ್ನೋರಿಗೆ, ಇಷ್ಟೆಲ್ಲ ಜನಗಳಿಗೆ ಈ ವಿಡಿಯೋ ಕಂಪಲ್ಸರಿ ಯೂಸ್ ಆಗುತ್ತೆ. ಯಾಕಂದರೆ ನಿಮಗೆ ಒಂದು ಸ್ಟಿಚ್ಚು ಮಿಷಿನ್ ಮೇಲೆ ಒಂದು ಸ್ಟಿಚ್ ಹಾಕೋಕ್ಕೆ ಬಂದರೆ ಸಾಕು, ಈ ಬಿಸ್ನೆಸ್ನ ಮಾಡಿ ನೀವು 1,00,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಅದು ಏನು ಬಿಸ್ನೆಸ್, ಎಂಥ ಬಿಸ್ನೆಸ್, ಈಸಿ ಮೆಥಡಲ್ಲಿ ನಿಮ್ಗೆ ತಿಳಿಸ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯಾವುದೇ ಒಂದು ವಿಷಯ 10 ಮಾತಲ್ಲಿ ಒಂದು ಅಕ್ಷರ ನಿಮಗೆ ಯೂಸ್ ಆಗ್ಬೋದು, ಒಂದು ಮಾತು ನಿಮ್ಗೆ ಯೂಸ್ ಆಗ್ಬೋದು. ಯಾರ ಬಾಯಲ್ಲಿ ಏನಿದೆ ಗೊತ್ತಾಗಲ್ಲ, ಹೌದೇ ಇಲ್ವಾ? ನನ್ನ ನುಡಿಯಲ್ಲಿ ಏನು ಬರುತ್ತೋ, ಇನ್ನೊಬ್ಬರ ನುಡಿಯಲ್ಲಿ ಏನು ಬರುತ್ತೋ, ನಿಮ್ಮ ಲೈಫು ಚೇಂಜ್ ಆಗ್ಬೋದು 100%. ಯಾರಾದರೂ ನಾನು ಸಿಂಗಲ್ ಮದರು, ನನಗೆ ಹಸ್ಬೆಂಡ್ ಹೆಲ್ಪ್ ಇಲ್ಲ, ನನಗೆ ಹಸ್ಬೆಂಡ್ ಇದ್ರೂ ಇಲ್ಲಾರ್ದಂಗೆ, ಈ ಥರ ಥಿಂಕ್ಗಳು ತುಂಬ ಜನ, ಈ ಥರ ಇದ್ದವರೇ ತುಂಬ ಜನ ಇದ್ದಾರೆ ಇವಾಗ. ಯಾಕಂದರೆ ಲೈಫ್ ಅನ್ನೋದು ಸರಿಯಾಗಿ ನಡೀತಾ ಇಲ್ಲ. ಲೈಫ್ ದಾಂಪತ್ಯ ಜೀವ ಕೆಲವೊಂದು ಜನಕ್ಕೆ ಚೆನ್ನಾಗಿದೆ, ಕೆಲವೊಂದು ಜನಕ್ಕೆ ಚೆನ್ನಾಗಿಲ್ಲ. ಸೊ ಅದರಿಂದ ಏನಾಗಿದೆ ಅಂದರೆ ತುಂಬ ಕಷ್ಟಗಳಂತಿದ್ದಾರೆ ಹೆಣ್ಮಕ್ಳು. ಅವ್ರ ಪರವಾಗಿ ತುಂಬ ಆಲೋಚನೆ ಮಾಡಿ ನಾನು ಈ ಬಿಸ್ನೆಸ್ ಐಡಿಯಾ ನಿಮ್ಮ ಮುಂದಕ್ಕೆ ತಂದಿದ್ದೀನಿ. ಅದು ಏನು ಬಿಸ್ನೆಸ್ ಅಂತಂದರೆ ಸೀರೆಗಳಿಗೆ ಫಾಲ್ ಹಾಕೋದು. ಇದರಲ್ಲಿ ಏನಿದೆ ಅನ್ಕೋಬೋದು, ಬಟ್ ಅದರಲ್ಲೇ ಇದೆ ದುಡ್ಡು. ಯಾಕಂದರೆ ಒಂದು ಸೀರೆಗೆ ಈ ಸಿಟಿಯಲ್ಲಿ ಬೆಂಗಳೂರಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಸೀರೆಗೆ ಮನೆಗೆ ಕೊಟ್ಟರೆ, ಸೀರೆ ಫಾಲು ಜಿಗ್ಜಾಗ್ ಮಾಡಿಕೊಟ್ರೆ 80 ರೂಪಾಯಿ ಕೊಡ್ತಾರೆ ಇವಾಗ. ಅಂದರೆ ರೀಸೆಂಟಾಗಿ 80 ರೂಪಾಯಿ ಆಗಿದೆ, ಮೊದಲು 70 ಕೂಡ ಕೊಡ್ತಾಯಿದ್ರು, 70ಲಿಂದ 80 ಆಗಿದೆ. 80 ರೂಪಾಯಿಗೆ ಒಂದು ಸೀರೆ ಅಂದರೆ ಒಂದು ಅಂಗಡಿಯಲ್ಲಿ ನಮ್ಗೆ ಡೈಲಿ ಒಂದು 5 ಸೀರೆ ಸಿಕ್ಕರೆ ಸಾಕು ಒಂದು ಅಂಗಡಿಗೆ. ಆ ಥರ ನೀವೇನು ಮಾಡಬೇಕಾದ್ರೆ ಒಂದು 10 ಅಂಗಡಿಗೆ ಹೋಗ್ಬಿಟ್ಟು, ನಾನು ಸೀರೆಗೆ ಫಾಲ್ ಹಾಕ್ತೀನಿ ರೀ ನೀಟಾಗಿ. ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಿಯತ್ತಿರಬೇಕು, ಫಸ್ಟ್ ಅದು ನೆನ್ಪಿಟ್ಕೋಬೇಕು. ಯಾಕಂದರೆ ಎಲ್ಲರೂ ಫಾಲ್ ಹಾಕ್ತಾರೆ, ಎಲ್ಲರೂ ಎಮ್ಮಿಂಗ್ ಮಾಡ್ತಾರೆ. ನೋಡಿದ್ದೀನಿ, ನಾನು ತುಂಬ ಜನ ನೋಡಿದ್ದೀನಿ. ಫಾಲ್ ಹಾಕಲ್ಲಿ ನಿಯತ್ತಿಲ್ಲ, ಕರೆಕ್ಟಾಗಿ ಮಾಡಲ್ಲ. ಎಮ್ಮಿಂಗ್ ಮಾಡೋದ್ರಲ್ಲಿ ಕೂಡ ಅದೇ ಪರಿಸ್ಥಿತಿ. ಸೊ ಆ ಥರ ನೀವು ಮಾಡಬೇಡ್ರಿ. ಯಾಕಂದರೆ ನೀವು ಲೈಫಲ್ಲಿ ಗೆದಿಬೇಕಂದ್ರೆ ನಿಮ್ಮ ಕೆಲಸ ಸ್ಟ್ಯಾಂಡರ್ಡ್ ಆಗಿರಬೇಕು. ಅದು ನೆನ್ಪಿಟ್ಕೊಂಡೆ ನೀವು ಮುಂದಕ್ಕೆ ಹೋಗಿ, ಸರಿನಾ? ಇವಾಗ ನೀವು ಆ ಥರ ಒಂದು ಅಂಗಡಿಗೆ ಹೋಗಿ, ಒಂದು ಬೋಟಿಗೆ ಹೋಗಿ ಹೇಳಿ, ಮೇಡಮ್ ಸಾರಿ ಯಾರಿದ್ರು ಅವ್ರಿಗೆ, ನಾನು ಈ ಥರ ಸಾರಿಗೆ ಫಾಲ್ ಹಾಕ್ತೀನಿ. ಅವರು ಕೇಳ್ತಾರೆ ನಿಮಗೆ ಡೈಲಿ ಇವತ್ತು ಕೊಟ್ಟು. ಯಾಕಂದರೆ ಇವಾಗ ಈ ಸಿಚುವೇಶನ್ ಹೆಂಗಿದೆ ಅಂದರೆ ಅರ್ಜೆಂಟ್ ಜಮಾನ ಇದೆ ಇವಾಗ. ಇವತ್ತು ಕೊಟ್ಟರೆ ನಾಳೆನೇ ಕೊಡಬೇಕು, ನಾಳೆ ಕೊಟ್ಟರೆ ನಾಡ್ದೇ ಕೊಡಬೇಕು. ಈ ಥರ ಅರ್ಜೆಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಕಸ್ಟಮರ್ ಕೂಡ ಬೇಗ ರಿಪೀಟ್ ಆಗ್ತಾರೆ. ಇದು ನನ್ನ ಅನುಭವ ಮಾತು, ಸುಮ್ಮನೆ ಹೇಳ್ತಾ ಇಲ್ಲ, ಸರಿನಾ? ಇವಾಗ ನೀವೇನು ಮಾಡಿ, ಒಂದು ಅಂಗಡಿಗೆ ಹೋಗಿ 5 ಸೀರೆ, ನಿಮ್ಮ ಕಾನ್ಸೆಪ್ಟಲ್ಲಿ 5 ಇರಲಿ, ಅವ್ರು ಹೆಚ್ಚು ಕೂಡ ಕೊಡ್ಬೋದು, ಬಟ್ ನಾನು 5 ಹೇಳ್ತಾ ಇದ್ದೀನಿ. ಆ ಥರ ಒಂದು 10 ಅಂಗಡಿ ನೀವು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡ್ರೆ, ಆವಾಗ 10 ಅಂಗಡಿಯಲ್ಲಿ ಕೂಡ ಒಂದು 50 ಸೀರೆ ನಿಮ್ಗೆ ಸಿಗುತ್ತೆ. ಅವು ನೀವು ಒಬ್ಬರೇ ಮಾಡೋಕ್ಕೆ ಹೋಗ್ಬೇಡ್ರಿ. 10 ಅಂಗಡಿಯಲ್ಲಿ ಒಂದೊಂದು ಅಂಗಡಿಗೆ 5 ಸೀರೆ ಅಂದರೆ 10 ಅಂಗಡಿಗೆ ನಿಮ್ಗೆ 50 ಸೀರೆ ಸಿಗುತ್ತೆ. 50 × 80, ಆವಾಗ ನಿಮ್ಗೆ ಎಷ್ಟಾಯಿತು? ಒಂದು ದಿನಕ್ಕೆ 4,000 ರೂಪಾಯಿ ಆಯಿತು. 4,000 ರೂಪಾಯಿದಲ್ಲಿ ನೀವು ಒಬ್ಬರೇ ಮಾಡೋಕ್ಕಾಗುತ್ತಾ 50 ಸೀರೆ? ಆಗಲ್ಲ. ಸೊ ನೀವು ಅವಾಗ ಏನು ಮಾಡಬೇಕು, ಅದರಲ್ಲಿ ಇಬ್ಬರು ಲೇಡೀಸ್ನ ವರ್ಕಿಗೆ ತೊಗೋಬೇಕು. 50 ಸೀರೆ ಅಂದರೆ ಒಂದು ಸೀರೆಗೆ ಮಿನಿಮಮ್ ಏನಿಲ್ಲ ಅಂದರೆ ಕೂಡ 15 ನಿಮಿಷ ಆಗುತ್ತೆ ಸೀರೆ ಫಾಲು ಜಿಗ್ಜಾಗ್ ಮಾಡೋಕ್ಕೆ. ಜಿಗ್ಜಾಗ್ ಇಲ್ಲದ್ರೂ ಹೆಮ್ಮಿಂಗ್ ಮಾಡೋಕ್ಕೆ, ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ 15 ನಿಮಿಷ ಆಗೇ ಆಗುತ್ತೆ ಕನ್ಫರ್ಮ್. 1 ಗಂಟೆಗೆ 4 ಸೀರೆನ ಮಾಡ್ಬೋದು ಯಾರಾದರೂ ಕೂಡ. ಆವಾಗ ನೀವು ಡಿವೈಡ್ ಮಾಡ್ತೀರಾ, ಇಬ್ಬರು ಲೇಡೀಸನ್ನ ವರ್ಕಿಗೆ ಇಟ್ಕೊಂಡು ಡಿವೈಡ್ ಮಾಡ್ತೀರಾ. 25 ಸೀರೆ ಒಬ್ರಿಗೆ ಹಾಕ್ಸ್ತೀರ, 25 ಸೀರೆ ಇನ್ನೊಬ್ರಿಗೆ ಹಾಕ್ಸ್ತೀರ. 1 ಗಂಟೆಗೆ 4 ಸೀರೆ. ಆವಾಗ 4 ಅಂದರೆ ಎಷ್ಟಾಯಿತು ನೋಡಿರಿ, ಲೆಕ್ಕ ಮಾಡಿರಿ. ಇವಾಗ 5-6 ಗಂಟೆಯಲ್ಲಿ 25 ಸೀರೆ ಒಬ್ಬ ಲೇಡಿ ಹಾಕ್ತಾರೆ. ಒಂದು ವೇಳೆ ಅದನ್ನೂ ಆಗಿಲ್ಲ, ಯಾಕಂದರೆ 5-6 ಗಂಟೆ ವರ್ಕ್ ಮಾಡಿದ್ರೆ ಅವ್ರಿಗೆ 500 ರೂಪಾಯಿ ಸಿಗ್ತಾಯಿದೆ ಅಂದರೆ 100% ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಯಾಕಂದರೆ 500 ರೂಪಾಯಿ ಅಂದರೆ ಕೂಡ 500 ಡೈಲಿ 500 ರೂಪಾಯಿ ನೀವು ಪೇಮೆಂಟ್ ಕೊಟ್ಟರೆ ಅವರಿಗೆ ಒಂದು ತಿಂಗಳಿಗೆ 15,000 ರೂಪಾಯಿ ಆಯಿತು. ಈ ಥರ ಆಲೋಚನೆ ಮಾಡ್ತಾರೆ. 15,000 ರೂಪಾಯಿ ಲೇಡೀಸಿಗೆ ಕೊಡ್ತೆ ಯಾರು ಅನ್ನೋ ಕೂಡ ಒಂದು 8 ಗಂಟೆ. ಅವರು 5 ಗಂಟೆಯಲ್ಲೇ ಮಾಡಬೇಕಂತ ಏನು ರೂಲ್ಸ್ ಇಲ್ಲ ನಮಗೆ, 8 ಗಂಟೆ ತೊಗೊಂಡು ಕೂಡ ಮಾಡ್ಬೋದು. 25 ಸೀರೆ ಅವ್ರಿಗೆ ನೀವು ಟಾರ್ಗೆಟ್ ಕೊಟ್ಟಿರ್ತೀರ. ಈ ಥರ 25 ಒಬ್ಬರು ಅಂದರೆ 50 ಸೀರೆ ಇಬ್ಬರಿಗೂ ಸೇರಿ ನಿಮ್ಮ 4,000ದಲ್ಲಿ 1,1,000 ನಿಮಗೆ ಇಬ್ಬರು ಲೇಡೀಸಿಗೆ ಹೋಯ್ತು. ಆಮೇಲೆ ನಿಮ್ಗೆ ಮಿಕ್ಕಿರೋದು 3,000. 3,000ದಲ್ಲಿ ನೀವು ಫಾಲ್ಸ್ 50 ಸೀರೆಗೆ ಫಾಲ್ಸ್ ಬೇಕಲ್ಲ, 10 ರೂಪಾಯಿಗೆ ಒಂದು ಸೀರೆ. ಯಾಕಂದರೆ ನೀವೇ ರೆಡಿ ಮಾಡ್ಕೊತೀರ, ನೀವು ತೊಗೊಂಡು ಬರಬೇಡಿ. ನೀವು ತಂದರೆ 15 ರೂಪಾಯಿ ಆಗುತ್ತೆ. ನೀವು ಓನಾಗಿ ರೆಡಿ ಮಾಡ್ಕೋಬೇಕು. ಅದು ಯಾವ ಥರ ರೆಡಿ ಮಾಡ್ಕೋಬೇಕು,
ಫಾಲ್ಸ್ ಎಲ್ಲಿಂದ ಕ್ಲಾತ್ ತೊಗೋಬೇಕು, ಕ್ಲಾತ್ ತಂದ ಮೇಲೆ ಯಾವ ಥರ ರೆಡಿ ಮಾಡಬೇಕು, ಮತ್ತು ಅದಕ್ಕೆ ಏನು ಫೋಲ್ಡ್ರ್ ಆಗುತ್ತೆ, ಇವೆಲ್ಲನೂ ಡೀಟೇಲ್ಸ್ ಬೇಕಾದರೆ ಕಾಮೆಂಟ್ ಮಾಡಿರಿ, ಅದನ್ನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಮಾಡಿದ್ರೆ ಇನ್ನೂ 10 ರೂಪಾಯಿಗಿಂತ ಕೂಡ ಕಡಿಮೆ ನಿಮಗೆ ನಿಮ್ಮ ಓನಲ್ಲಿ ನೀವು ಮಾಡ್ಕೋಬೋದು, ಫಾಲ್ಸ್ ರೆಡಿ ಮಾಡ್ಕೋಬೋದು. ಆ ಥರ 50 ಸೀರೆಗೆ 50 × 10 ರೂಪಾಯಿ ಎಷ್ಟಾಯ್ತು ನೋಡಿರಿ, 500 ರೂಪಾಯಿ ಆಯಿತು. ಓಕೆ, 500 ರೂಪಾಯಿ ಫಾಲ್ಸ್ ಆಯಿತು. ಆಮೇಲೆ ನಿಮಗೆ 2500 ಮಿಕ್ಕಿತು. ನಾನು 50 ಸೀರೆದೇ ಹೇಳ್ತಾ ಇದ್ದೀನಿ ಲೆಕ್ಕ. ಇವಾಗ ನಿಮಗೆ 2500 ನಿಮಗೆ ಮಿಕ್ಕಿತು. 500 ರೂಪಾಯಿ ಕೂಡ ನೀವು ಅದಕ್ಕೆ ಥ್ರೆಡ್ಗೆ, ನಿಮ್ಮ ಪೆಟ್ರೋಲ್ ಖರ್ಚಿಗೆ, ಒಂದು ವೇಳೆ ನೀವು ಗಾಡಿ ಹಾಕ್ಕೊಂಡು ಹೋದರೆ, ಇಲ್ಲ ನೀವು ತಿರ್ಗೋಕ್ಕೆ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ 500 ರೂಪಾಯಿ ನಾನು ಎಕ್ಸ್ಟ್ರಾ ತೆಗಿತಾ ಇದ್ದೀನಿ ಅಂದರೆ 2000 ರೂಪಾಯಿ ಮಿಕ್ತು. 2000 ಒಂದು ತಿಂಗಳು ಡೈಲಿ 2000 ರೂಪಾಯಿ ಅಂದರೆ ತಿಂಗಳಿಗೆ ನಿಮಗೆ 60,000 ರೂಪಾಯಿ ಆಗುತ್ತೆ. 60,000 ರೂಪಾಯಿ ಇದು ಕನ್ಫರ್ಮ್ ಫಿಕ್ಸ್ ಪೇಮೆಂಟು. ಮಿನಿಮಮ್ ಒಂದು 50 ಸೀರೆ ನೀವು ತಂದರೆ. ಇದನ್ನು ಒಂದು ವೇಳೆ ನೀವು ಡಬಲ್ ಮಾಡಿದ್ರೆ 60 ಸೀರೆ 50 ಬದಲು 100 ಸೀರೆ ತಂದರೆ ಆ ಥರ. ಯಾಕಂದರೆ ನೀವು ಎಷ್ಟು ತಿರುಗ್ತೀರ. ಒಂದು ವೇಳೆ 100 ಸೀರೆ ತರಬೇಕು ಅಂದ್ಕೊಂಡಿದ್ದರೆ ಇನ್ನೊಂದು ಬಾಯ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು, ಒಂದು ಹುಡುಗನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಆರ್ಡ್ರ್ ಪರ್ಪಸ್ಸೇ ಇಡಬೇಕು. ಆ ಹುಡುಗನ ಯಾರನ್ನ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಅವ್ರಿಗೆ ಮಿನಿಮಮ್ ಅಂದರೆ ನೀವು ಒಂದು 20,000 ಸಂಬಳ ಕೊಡ್ಬೋದು. ಯಾಕಂದರೆ ನಿಮ್ಗೆ ಇನ್ನೂ ಪ್ರಾಫಿಟ್ ಜಾಸ್ತಿ ಬರುತ್ತೆ. ನಿಮಗೆ 60 1,20,000 ರೂಪಾಯಿ ಆಯ್ತು. ಅಲ್ಲಿಗೆ 20,000 ರೂಪಾಯಿ ಆ ಹುಡುಗಗೆ ಪೇಮೆಂಟ್ ಕೊಟ್ಟರು 1,00,000 ರೂಪಾಯಿ ನಿಮಗೆ ಮಿಕ್ಕಿರುತ್ತೆ ತಿಂಗಳಿಗೆ. ಈ ಥರ ಕೌಂಟ್ ಮಾಡ್ಕೋಬೋದು. ಸಣ್ಣ ಬಿಸ್ನೆಸ್ಸೇ, ಸಣ್ಣ ಆಲೋಚನೆ, ಬಟ್ ದೊಡ್ಡದು ಒಂದು ವರ್ಕ್ಶಾಪ್ ಆಗುತ್ತೆ. ನಿಮ್ಮಲ್ಲಿ ದೊಡ್ಡ ಮಿಷಿನ್ಗಳು ಬೇಡ, ಎಂಪ್ಲಾಯೀಸು ಬೇಡ. ಒಂದು ಏನೋ ಹೆಣ್ಮಕ್ಳು ಮನೆಗಿದ್ದರು, ಹೆಣ್ಮಕ್ಳಿಗೆ ಒಂದೊಂದು ಹೆಣ್ಮಕ್ಳಿಗೆ ಒಂದು 4 ಸೀರೆ ಕೊಟ್ಟರು ಆಗುತ್ತೆ. ಮನೆಗಿದ್ದು ಕೂಡ ನೀಟಾಗಿ ಹಾಕ್ಕೊಡೋರು. ಅದರಲ್ಲಿ ವರ್ಕ್ ಮೇನು. ಎಷ್ಟು ಫಿನಿಶಿಂಗ್ ಕೊಡ್ತೀರಾ, ಎಷ್ಟು ಎಷ್ಟು ಫಿನಿಶಿಂಗ್ ಕೊಡ್ತೀರಾ, ಮತ್ತು ಟೈಮಿಂಗ್ಸ್ ಎಷ್ಟು ಮೇಂಟೆನೆನ್ಸ್ ಮಾಡ್ತೀರಾ. ನೀವು ತೊಗೊಂಬಂದು ನೀವು ಅಂಗಡಿಗಳು ಕೊಟ್ಟು ಬರ್ತೀರಾ. ಆ ಟೈಲರಿಗೆ ನೀವು ಮಾಡೋ ಕೆಲಸ ಇಷ್ಟ ಆದರೆ 100% ನಿಮಗೆ ಅವ್ರು ಕೊಟ್ಟೇ ಕೊಡ್ತಾರೆ ಕೆಲಸನ. ಯಾಕಂದರೆ ಯಾವ ಟೈಲರ್ಗಾಗಲಿ ಅಷ್ಟು ಪೇಷನ್ಸ್ ಇರಲ್ಲ. ಅವ್ರ ಬಿಸ್ನೆಸ್ಸು ಕಸ್ಟಮರ್ನ ಮೇಂಟೆನೆನ್ಸ್ ಮಾಡಿಕೊಂಡು, ಒಳ್ಳೆ ಕಸ್ಟಮರ್ಸ್ ಇರ್ತಾರೆ, ತಿಕ್ಕಲ್ ಕಸ್ಟಮರ್ಸ್ ಇರ್ತಾರೆ, ಬಂದು ತಿನ್ನ ಕಸ್ಟಮರ್ಸ್ ಇರ್ತಾರೆ. ಇವರೆಲ್ಲರನ್ನ ಮ್ಯಾನೇಜ್ ಮಾಡಿಕೊಂಡು, ಒಂದೊಂದು ಕಸ್ಟಮರ್ ಬಂದರೆ ಅಬ್ಬಾ ಇವ್ರು ಯಾಕಪ್ಪ ಬರ್ತಾರೆ ಅನ್ನೋ ಆ ರೀತಿಲೇ ಬರ್ತಾರೆ ಕಸ್ಟಮರ್ಸ್. ಅವ್ರನ್ನ ನೋಡಿಕೊಂಡು ಮತ್ತು ಅವ್ರು ಲೂಸು ಟೈಟು ಇವೆಲ್ಲ ಆಲ್ರೆಡಿ ಅರ್ಧ ಡಿಪ್ರೆಷನಲ್ಲಿ ಟೈಲರ್ ಇರ್ತಾನೆ. ಈ ಫಾಲ್ಸ್ ಹಾಕೋಣ, ಮತ್ತು ಇನ್ನೊಂದು ಮಾಡೋಣ ಅಂತ ಪೇಷನ್ಸ್ ಮಾತ್ರ ಯಾವ ಟೈಲರ್ಗಿರಲ್ಲ. ಸೊ ಇದು 100% ವರ್ಕೌಟ್ ಆಗೋ ಬಿಸ್ನೆಸ್ಸು ಪ್ರತಿಯೊಂದು ಹೆಣ್ಮಕ್ಳಿಗೆ. ನೀವು ಬೇಕಿದ್ರೆ ಗಂಡ್ಮಕ್ಳು ಒಂದು ವೇಳೆ ವೀಡಿಯೋ ನೋಡ್ತಿದ್ರೆ ನಿಮ್ಗೆ ಏನು ಮಾಡ್ಬೇಕನ್ನಿಸ್ತಾ ನೀವು ಕೂಡ ಮಾಡ್ಕೋಬೋದು. ಬಟ್ ನನ್ನ ಥಿಂಕಿಂಗು ಎಲ್ಲ ಹೆಣ್ಮಕ್ಳು ದುಡಿಬೇಕು, ಅವ್ರವ್ರ ಸಂಪಾದನೆ ಅವ್ರವ್ರು ಮಾಡ್ಕೋಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂದಿರ್ಬೇಕನ್ನೋ ಉದ್ದೇಶಕ್ಕೆ ನಾನು. ಯಾಕಂದರೆ ಮೊನ್ನೆ ಒಂದು ಸಿಂಗಲ್ ಮದರ್ ಬಗ್ಗೆ ವೀಡಿಯೋ ಮಾಡಿದ್ನಲ್ಲ, ತುಂಬ ಕಾಲ್ಸ್ ಬಂದು, ತುಂಬ ಕಾಮೆಂಟ್ಸು, ತುಂಬ ವಾಟ್ಸಪ್ ಮೆಸೇಜಸ್ ನೋಡಿದ್ರೆ ನನಗೆ ಒಂಥರ ಬೇಜಾರಾಯಿತು. ಅದಕ್ಕೆ ನಾನು ಈ ಥರ ಥಿಂಕ್ ಮಾಡಿದ್ದೀನಿ. ನಿಮಗೆ ಅನಿಸ್ಬೋದು ಸಣ್ಣ ಬಿಸ್ನೆಸ್, ಬಟ್ ಸಣ್ಣ ಬಿಸ್ನೆಸ್ ಯಾವತ್ತಿಗೆ ಅಲ್ಲ. ನೀವು ಥಿಂಕ್ ಮಾಡಿ, 50 ಸೀರೆಗೆ ನಿಮಗೆ ತಿಂಗಳಿಗೆ 60,000 ಮಿಕ್ಕುತ್ತೆ. 2,000 × 30 ಹಾಕಿದರೆ 60,000. ಅದರಲ್ಲಿ ನೀವು 4 ವಾರ ರೆಸ್ಟ್, 10,000 ರೂಪಾಯಿ ನೀವು ರೆಸ್ಟ್ ತೊಗೋರಿ. 1-2-3 ದಿನ ರೆಸ್ಟ್ ತೊಗೊಂಡ್ರು 50,000 ರೂಪಾಯಿ ಅಂತ ಕನ್ಫರ್ಮ್ ನಿಮ್ಮ ಪೇಮೆಂಟು. 25 ದಿನ ವರ್ಕ್ ಮಾಡಿದ್ರು 50,000 ಕನ್ಫರ್ಮ್. ಅದೇ 2 ಮಾಡಿದ್ರೆ 2 ಅಂದರೆ ಡಬಲ್ ಮಾಡ್ಕೊಂಡ್ರೆ 100 ಸಾರೀಸ್ ಮಾಡಿದ್ರೆ ನಿಮಗೆ 1,00,000 ರೂಪಾಯಿ ಕನ್ಫರ್ಮ್ ಪೇಮೆಂಟು. ಯಾವ ಗೌರ್ಮೆಂಟ್ ನೌಕರಿ ಮುಂದೆ ಕೂಡ ನಮ್ಮ ಮುಂದೆ ಆಗಲ್ಲ. ಸಣ್ಣದು ಅಂತ ಯಾವತ್ತೂ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೇ ಐಡಿಯಾ ಇನ್ನೊಂದು ಇದೆ. ಹಳ್ಳಿನಲ್ಲಿರ್ತಾರಲ್ಲ ಅವ್ರಿಗೆ ವರ್ತ್ ಆಗಂಗೆ ಒಂದು ಬಿಸ್ನೆಸ್ ಐಡಿಯಾ ಇದೆ. ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕೂ ಆಗಲ್ಲ. ಸೊ ಅವರಿಗೆ ಸಪ್ರೇಟಾಗಿ ನಿಮ್ಗೆ ನೀವು ಯಾರನ್ನ ಹಳ್ಳಿಲಿಂದ ನೋಡ್ತಾ ಇದ್ದೀರಾ ಖಂಡಿತ ಕಾಮೆಂಟ್ ಮಾಡಿ. ಯಾಕಂದರೆ ನಾನು ಮತ್ತೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ಉತ್ಸಾಹ ಬರುತ್ತೆ. ಯಾಕಂದರೆ ನಾನು ಏನನ್ನು ಮಾಡಬೇಕು ಅಂತ ಮುಂದಕ್ಕೂ ನಿಮ್ಮ ಸಲಗೆ ಏನೇನು ಮಾಡಬೇಕಾದ್ರೆ ನನಗೊಂದು ಸ್ವಲ್ಪ ಉಲ್ಲಾಸ ಆಗಬೇಕಲ್ಲ, ಮನಸ್ಸಿಗೆ ಸ್ವಲ್ಪ ಖುಷಿ ಆಗಬೇಕಲ್ಲ. ಯಾವ ಲೈಕ್ಸ್ ಬಂದಿಲ್ಲ ಅಂತ ಯಾಕಪ್ಪ ನಾನು ಮಾಡಲಿ ಅನ್ನೋ ಫೀಲಿಂಗ್ಸ್ ನನಗೆ ಬರಬಾರ್ದು. ಹಳ್ಳಿನಲ್ಲಿ ಇದ್ದವ್ರಿಗೆ ಮಾತ್ರ 100% ಇನ್ನೊಂದು ಬಿಸ್ನೆಸ್ ಐಡಿಯಾ ಇದೆ. ನೀವು ಹಳ್ಳಿನಲ್ಲಿ ಇದ್ಕೊಂಡು ಮನೆಗೆ ಇದ್ಕೊಂಡು ಲಕ್ಷಾಂತರ ಗಂಟೆ ಬಿಸ್ನೆಸ್ ಮಾಡೋಂಥ ಐಡಿಯಾ ಇದೆ. ಇದೇ ಫಾಲ್ಸ್ ಐಡಿಯಾ ಇನ್ನು ತುಂಬ ಐಡಿಯಾಗಳಿದ್ದಾವೆ. ನೀವು ಮನಸ್ಸಿನಲ್ಲಿ ಧೈರ್ಯ ತುಂಬಿಕೊಂಡು ಆದಷ್ಟು ನಿಮ್ಮದು ಕಷ್ಟಗಳು ಒಂದು ಪಕ್ಕಕ್ಕೆ ತಳ್ಳಿಬಿಟ್ಟು ನಿಮ್ಮದು ಯಾವುದು ಸುಖ ಕೊಡುತ್ತೋ. ಯಾಕಂದರೆ ಇವತ್ತು ನಾಳೆ ದುಡ್ಡನ್ನೇ ಮನುಷ್ಯರಿಗೆ ಸ್ವಲ್ಪ ಉಲ್ಲಾಸ ತಾರೋದು, ಇನ್ನು ಬೇರೆ ಯಾವುದಿಲ್ಲ. ಯಾಕಂದರೆ ಬೇರೆ ಇದ್ದರೂ ರಿಲೇಷನ್ಸಲ್ಲಿ ತುಂಬ ಸುಸ್ತಾಗಿರ್ತಾರೆ. ದುಡ್ಡು ಇಲ್ಲಾರ್ದ ವಿಷಯಕ್ಕೆ ರಿಲೇಷನ್ಗಳು ನಮ್ಮ ಸ್ವಂತ ಇದ್ದವ್ರು ಕೂಡ ಒಂಥರ ನೋಡ್ತಾರೆ. ಸೊ ನಾವು ಸ್ಟ್ರಾಂಗ್ ಆಗಿರಬೇಕಾದ್ರೆ ನಾವು ದುಡ್ಡನ್ನ ಸಂಪಾದನೆ ಮಾಡಬೇಕು. ಅದು ಯಾವ ಥರ ಮಾಡಬೇಕು ಈ ಥರ ನೋಡಿರಿ. ನಾನಾದರೆ ಒಂದು ಐಡಿಯಾ ಹೇಳಿದೆ ನಿಮಗೆ.
ಒಂದು 10 ಅಂಗಡಿ ಫಸ್ಟ್ ಸ್ಟಾರ್ಟ್ ಮಾಡಿ. ಅವ್ರ ಹತ್ರ ಹೋಗಿ ಹೇಳಿ, ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿ, ಮೇನ್ ಫಾಲೇ ಮಾಡಿಕೊಡ್ತೀವಿ, ನಮಗೂ ಕೊಡ್ತೀರಾ ಕೇಳಿ, ನಗ್ತಾ ಕೇಳಿ. ಅವ್ರ ಟೈಮಿಂಗ್ಸ್ ಪರ್ಫೆಕ್ಟಾಗಿ ಕೊಡಿ. ಮತ್ತು ಟೈಮಿಂಗ್ಸ್ ತಪ್ಪಿಸ್ಬೇಡಿ, ಫಿನಿಶಿಂಗ್ ತಪ್ಪಿಸ್ಬೇಡಿ. ಇವೆರಡು ತಪ್ಪಿಸಿದ್ರೆ ಮತ್ತು ಬಿಸ್ನೆಸ್ ಹಾಳಾಗುತ್ತೆ. ಅದು ಯಾಕಂದರೆ ಪ್ರತಿಯೊಬ್ಬರಲ್ಲಿ ನನಗೂ ಬೇಕು, ನನ್ನ ಹತ್ರನೇ ಬೇಕು, ನಾನೇ ಕೊಡ್ತೀನಿ ಮನೆಗೆ ದಿನ 5 ಸೀರೆ 6 ಸೀರೆ ಕೊಡ್ತೀನಿ. ಆ ಥರ ಎಲ್ಲರಿಗೂ ಬೇಕು. ಪ್ರತಿಯೊಂದು ಟೈಲರ್ಗೆ ನೀಡಿದೆ, ಟೈಲರ್ ನೀಡಿ ಅದು ಫಾಲ್ ಮಾಡೋರು ನೀಡಿದೆ. ಫಾಲು ಹೆಮ್ಮಿಂಗು ಎಲ್ಲರಿಗೂ ಬೇಕು ಟೈಲರ್ಸಿಗೆ. ಸೊ ನೀವು ಅಂಗಡಿಗಳಿಗೆ ಹೋಗಿ ಅವ್ರಿಗೆ ಮೀಟಾಗಿ ಅವ್ರು ಚೆನ್ನಾಗಿ ಒಪ್ಪಿಸಿ, ನಿಮ್ಮ ವಿಸಿಟಿಂಗ್ ಕಾರ್ಡ್ ಕೊಡಿ, ನಿಮ್ಮ ಅಡ್ರೆಸ್ ಹೇಳಿ. ಯಾಕಂದರೆ ಸೀರೆ ಕೊಡಬೇಕಾದ್ರೆ ನಿಮ್ಮನ್ನ ನಂಬಲ್ಲ ಯಾರಾದರೂ. ನಿಮ್ಮ ಮನೆನ ತೋರಿಸಿ. ಅವ್ರು ಸೀರೆನ ಕೊಡಬೇಕಾದ್ರೆ ಆಲೋಚನೆ ಮಾಡ್ತಾರೆ ಟೈಲರ್ಸು. ಸೊ ಅವ್ರಿಗೆ ನೀವು ತಿಳಿಸಿ ಹೇಳಿ, ನಮ್ಮ ಮನೆ ಇಲ್ಲಿದೆ, ನಮ್ಮ ಅಡ್ರೆಸ್ ಇಲ್ಲಿದೆ, ನಾವು ಗ್ಯಾರಂಟಿಯಾಗಿ ನಿಮ್ಗೆ ತಂದು ಕೊಡ್ತೀವಿ, ಯಾವುದೇ ಪ್ರಾಬ್ಲಮ್ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕೊಡ್ಬೋದು ಸೀರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.